ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿ ಟ್ರಾವೆಲಿಂಗ್ ಚಾನಲ್. ಫ್ರೆಂಡ್ಸ್, ಈ ಸಮ್ಮರ್ ವೆಕೇಷನಲ್ಲಿ ನಾವು ಬೆಂಗಳೂರಿಂದ ಸುಮಾರು 52 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರೋ ಒಂದು ಸುಂದರವಾದ ಮತ್ತು ಚಾಲೆಂಜಿಂಗ್ ಆದ ಟ್ರಕ್ಕಿಂಗ್ ಪ್ಲೇಸ್ಗೆ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಈ ಟ್ರಕ್ಕಿಂಗ್ ಜೊತೆಗೆ ನಾನು ನಿಮಗೆ ಆ ಬೆಟ್ಟದಲ್ಲಿ ನೀವು ನೋಡಬಹುದಾದಂಥ ಪ್ಲೇಸಸ್ಸು ಯಾವ ರೀತಿ ಇರುತ್ತೆ, ದೇವಾಲಯ ಯಾವ ರೀತಿ ಇದೆ, ಅಲ್ಲಿನ ನಿಗೂಢತೆ ಹೇಗಿದೆ, ಮತ್ತು ಬೆಂಗಳೂರಿಂದ ಯಾವ ಬಸ್ಸಲ್ಲಿ ಪ್ರಯಾಣ ಮಾಡಬೇಕು, ಎಲ್ಲಿ ಇಳ್ಕೊಬೇಕು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ತಿಳಿಸ್ತಾ ಹೋಗ್ತೀನಿ. ಫ್ರೆಂಡ್ಸ್, ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇರೋ ಸ್ನೇಹಿತರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗಲೇ ನನ್ನ ಮುಂದಿನ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಅಂದ ಹಾಗೆ ನಾವು ಇವತ್ತು ಹೊರಡ್ತಾ ಇರೋ ಪ್ಲೇಸ್ ಹೆಸರು ಬಂದ್ಬಿಟ್ಟು ಶಿವಗಂಗೆ ಬೆಟ್ಟ ಅಂದ್ಬಿಟ್ಟು. ಈ ಶಿವಗಂಗೆ ಬೆಟ್ಟ ಬಂದ್ಬಿಟ್ಟು ದಾಬಾಸ್ಪೇಟೆ ಹತ್ರ ಇದೆ. ನಾವು ಬೆಂಗಳೂರು ಮೆಜೆಸ್ಟಿಕ್ ಬಸ್ ಟರ್ಮಿನಲ್ 2 ಇಂದ ನಾವು ಬಸ್ ಹತ್ಕೊಂಡು ಈ ದಾಬಾಸ್ಪೇಟೆಗೆ ಹೋಗಬೇಕು. ಈ ದಾಬಾಸ್ಪೇಟೆಗೆ ಒಂದು ವ್ಯಕ್ತಿಗೆ 72 ರೂಪಾಯಿ ಟಿಕೆಟ್ ಚಾರ್ಜ್ ಮಾಡ್ತಾರೆ. 1.5 ಅವರ್ ಜರ್ನಿ ಆಗುತ್ತೆ. ಲೇಡೀಸ್ಗೆ ಫ್ರೀ ಟಿಕೆಟ್ ಇರುತ್ತೆ. ಒಂದು ವೇಳೆ ನೀವು ಟ್ರೈನಲ್ಲಿ ಹೋಗಬೇಕಾದ್ರೆ ನಿಮಗೆ 20 ರೂಪಾಯಿ ಟಿಕೆಟ್ ಚಾರ್ಜ್ ಆಗುತ್ತೆ. 1 ಅವರ್ ಜರ್ನಿ ಆಗುತ್ತೆ. ಫ್ರೆಂಡ್ಸ್, ದಾಬಾಸ್ಪೇಟೆ ಹತ್ರ ನಾವು ಬಸ್ ಇಳ್ಕೊಂಡು ಸ್ವಲ್ಪ ಒಂದು 5 ಮಿನಿಟ್ಸ್ ವಾಕ್ ಮಾಡಿಕೊಂಡು ಮುಂದೆ ಹೋಗಬೇಕು. ಅಲ್ಲೋದ್ರೆ ನಮಗೆ ಆಟೋ ಸ್ಟ್ಯಾಂಡ್ ಇದೆ. ಇಲ್ಲಿಂದ ನಮಗೆ ಶೇರ್ ಆಟೋಗಳ ಫೆಸಿಲಿಟಿ ಇದೆ. ಈ ಆಟೋ ಅಲ್ಲಿ ಒಬ್ಬರಿಗೆ 30 ರೂಪಾಯಿ ತಗೊತಾರೆ. ನಿಮ್ಮನ್ನು ಒಂದು 25 ಮಿನಿಟ್ಸಲ್ಲಿ ಕರ್ಕೊಂಡೋಗಿ ದೇವಸ್ಥಾನದ ಎಂಟ್ರೆನ್ಸ್ ಹತ್ರನೇ ನಿಮ್ಮನ್ನು, ಅಂದರೆ ಬೆಟ್ಟದ ಎಂಟ್ರೆನ್ಸ್ ಹತ್ರನೇ ನಿಮ್ಮನ್ನು ಬಿಡ್ತಾರೆ. ಭಕ್ತಿಯಿಂದ ಈ ಗೋಪುರಕ್ಕೆ ನಮಿಸಿ ನಾವು ಸುಮಾರು ಒಂದು 30-40 ಸ್ಟೆಪ್ಸು ಹತ್ಕೊಂಡು ಮುಂದಕ್ಕೆ ಬಂದರೆ ನಮ್ಮ ಎಡಭಾಗದಲ್ಲಿ ಸಣ್ಣದಾದ ಗಣೇಶನ ಗುಡಿ ಇದೆ. ಈ ದೇವರಿಗೆ ನಮ್ಮ ನಮನವನ್ನು ತಿಳಿಸಿ ಇನ್ನೊಂದು 30-40 ಸ್ಟೆಪ್ಸ್ ಮೇಲಕ್ಕೆ ಹತ್ಕೊಂಡು ಬಂದರೆ ನಮ್ಮ ಎಡಭಾಗದಲ್ಲಿ ಅನ್ನದಾಸೋಹ ಭವನ ಇದೆ. ಇಲ್ಲಿ ಅನ್ನಪ್ರಸಾದವನ್ನು ಸ್ವೀಕರಿಸೋಣ. ಮಧ್ಯಾಹ್ನ 12 ಗಂಟೆಗೆ ಪ್ರತಿದಿನ ಇಲ್ಲಿ ಅನ್ನಪ್ರಸಾದ ಇರುತ್ತೆ. ಬನ್ನಿ ಮುಂದೆ ಸಾಗೋಣ. ಇಲ್ಲಿಂದ ಒಂದು ಸುಮಾರು 5 ನಿಮಿಷ ನಾವು ಸ್ಟೆಪ್ಸ್ ಹತ್ಕೊಂಡು ಮೇಲೆ ಬಂದರೆ ನಮ್ಮ ಎಡಭಾಗದಲ್ಲಿ ದೊಡ್ಡದಾದ ನಂದಿಯ ವಿಗ್ರಹ ಇದೆ. ಇದು ಏಕಶಿಲೆಯಿಂದ ಮಾಡಿರೋದು. ನೋಡೋಕ್ಕೆ ತುಂಬ ಸುಂದರವಾಗಿದೆ. ಈ ನಂದಿಯ ದರ್ಶನ ಮಾಡಿಕೊಂಡು ನಾವು ಮತ್ತೆ ಸುಮಾರು ಒಂದು 20 ಸ್ಟೆಪ್ಸ್ ಮೇಲೆ ಹತ್ಕೊಂಡು ಹೋದರೆ ನಮ್ಮ ಬಲಭಾಗದಲ್ಲಿ ಶ್ರೀ ಹೊನ್ನಾದೇವಿಯ ದೇವಸ್ಥಾನ ಇದೆ. ಈ ದೇವಸ್ಥಾನ ನೋಡೋಕ್ಕೆ ತುಂಬ ಸುಂದರವಾಗಿದ್ದು, ಇದು ಬಂಡೆಯನ್ನು ಕೊರೆದು ಅದರೊಳಗೆ ಗುಡಿಯನ್ನು ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ಹೊನ್ನಾದೇವಿಯ ಗುಡಿಯ ಪಕ್ಕದಲ್ಲಿಯೇ ಶ್ರೀ ಗಂಗಾಧರೇಶ್ವರ ಸ್ವಾಮಿಯ ಸನ್ನಿಧಿ ಇದೆ. ಈ ಗಂಗಾಧರೇಶ್ವರ ಸ್ವಾಮಿಯ ಲಿಂಗದ ಮೇಲೆ ತುಪ್ಪವನ್ನು ಹಾಕಿ ಅಭಿಷೇಕ ಮಾಡಿ ಉಜ್ಜಿದಾಗ, ಅಂದರೆ ತೀಡಿದಾಗ ಅದು ಬೆಣ್ಣೆಯಾಗಿ ಪರಿವರ್ತನೆ ಆಗುತ್ತೆ ಅಂತ ಇಲ್ಲಿಯ ಸ್ವಾಮೀಜಿಯವರು ತಿಳಿಸಿದರು. ಈ ಬೆಣ್ಣೆಗೆ ಹಲವಾರು ಕಾಯಿಲೆಗಳನ್ನು ನಿವಾರಿಸುವ ಶಕ್ತಿ ಇದೆ ಅಂತ ಇಲ್ಲಿಯ ಸ್ಥಳೀಯರು ಹಾಗೂ ಪೂಜಾರಿಗಳು ನಮಗೆ ತಿಳಿಸಿದರು. ಈ ದೇವಾಲಯದಲ್ಲಿ ಇನ್ನೊಂದು ವಿಶೇಷ ಇದೆ. ಅದೇನೆಂದರೆ ಈ ಶಿವಲಿಂಗದ ಎದುರುಗಡೆ ಒಂದು ಗವಿ ಇದೆ. ಈ ಗವಿಯು ಸುರಂಗ ಮಾರ್ಗವಾಗಿ ಬೆಂಗಳೂರುವರೆಗೂ ಇದೆ ಅಂತ ಸ್ವಾಮೀಜಿಯವರು ನಮಗೆ ತಿಳಿಸಿದರು. ಶ್ರೀ ಗಂಗಾಧರೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಬಂದು ನಮ್ಮ ಬಲಭಾಗಕ್ಕೆ ತಿರ್ಕೊಂಡು ಬಂದರೆ ಈ ಪಡಸಾಲೆಯಿಂದ ಸ್ವಲ್ಪ ಮುಂದಕ್ಕೆ ನಮಗೆ ಒಂದು ದೊಡ್ಡದಾದ ಗಾಳಿಗೋಪುರ ಇದೆ. ಗಾಳಿಗೋಪುರ ಈಗ ಅರ್ಧಕ್ಕರ್ಧ ಬಿದ್ದೋಗಿದೆ. ಇದರ ಒಳಗಿಂದ ನಾವು ಒಳಗೋದ್ರೆ ನಮಗೆ ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ರಾಜರುಗಳು ಮೊದಲು ನಡೀತಾ ಇದ್ದ ಬಂಡೆಯಲ್ಲಿ ಕೊರೆದಿರೋ ಸ್ಟೆಪ್ಸ್ ಎಲ್ಲ ಕಾಣಿಸುತ್ತೆ. ಈಗ ಈ ಜಾಗದಲ್ಲಿ ಕೆಲವೊಂದು ಅಂಗಡಿಗಳನ್ನು ಮಾಡಿದ್ದಾರೆ. ಈ ಮುಖಾಂತರ ನಾವು ಮೆಟ್ಲು ಹತ್ಕೊಂಡು ಹೋಗಬೇಕು. ಈ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ನಾವು ಮೇಲಕ್ಕೆ ಓಡ್ತಾ ಇರಬೇಕಾದ್ರೆ ವ್ಯೂ ತುಂಬ ಸುಂದರವಾಗಿ ಕಾಣಿಸುತ್ತೆ. ಹಾಗೆ ದೊಡ್ಡ ದೊಡ್ಡ ಬಂಡೆಗಳು ನಮಗೆ ಎದುರಾಗುತ್ತೆ. ಈ ಬಂಡೆಗಳ ಸೆಂಟ್ರಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇರಬೇಕು. ಅಲ್ಲಲ್ಲಿ ಬಂಡೆಗಳ ಮೇಲೆ ಚಿತ್ರಗಳನ್ನು ಬಿಡಿಸಿದ್ದಾರೆ. ನೋಡ್ಕೊತ ನಾವು ಸ್ವಲ್ಪ ಮುಂದೆ ಹೋದರೆ ಒಂದು 1/2 ಅವರ್ 40 ಮಿನಿಟ್ಸಲ್ಲಿ ನಮಗೆ ಇಲ್ಲಿ ಒಂದು ಪ್ಲೇಸ್ ಬರುತ್ತೆ. ಈ ಪ್ಲೇಸ್ ತುಂಬ ಇಂಪಾರ್ಟೆಂಟು. ಅದೇನೆಂದರೆ ಈ ಜಾಗದ ಹೆಸರೇ ಒಳಕಲ್ ತೀರ್ಥ ಅಂತ. ಇಲ್ಲಿ ಒಬ್ಬರಿಗೆ ಎಂಟ್ರಿಗೆ 5 ರೂಪಾಯಿ ಟಿಕೆಟ್ ಆಗಿರುತ್ತೆ. ಈ ಒಳಕಲ್ ತೀರ್ಥ ಅನ್ನುವ ಈ ಜಾಗದಲ್ಲಿ, ಅಂದರೆ ಈ ಒಳಕಲ್ಲೊಳಗೆ
ವರ್ಷದಿಡೀ ಅಂದರೆ 365 ದಿನಾನೂ ಇದರಲ್ಲಿ ನೀರಿದ್ದೇ ಇರುತ್ತೆ ಅಂತ ಇಲ್ಲಿನ ಸ್ಥಳೀಯರು ನಮ್ಗೆ ತಿಳಿಸಿದ್ದಾರೆ. ಇನ್ನೊಂದೇನೆಂದರೆ ಈ ನೀರಿಗೂ ಅನೇಕ ಶಕ್ತಿ ಇದೆ. ಈ ನೀರನ್ನು ಕುಡಿದರೆ ಎಷ್ಟೋ ಕಾಯಿಲೆಗಳು ವಾಸಿಯಾಗುತ್ತೆ ಅಂತ ಇಲ್ಲಿನ ಸ್ಥಳೀಯರು ಹೇಳಿದ್ದಾರೆ. ತುಂಬ ಜನ ಸ್ನೇಹಿತರು ಈ ಒಳಕಲ್ ತೀರ್ಥದವರೆಗೂ ಬಂದು ಇಲ್ಲಿ ಸ್ವಲ್ಪ ತಿದ್ದು ಈ ತೀರ್ಥನ ತಗೊಂಡು ಇಲ್ಲಿಂದ ಕೆಳಗೆ ಇಳ್ಕೊಂಡು ವಾಪಸ್ ಹೊರಟುಬಿಡ್ತಾಯಿದ್ರು. ಏಕೆಂದರೆ ಈ ಬೆಟ್ಟ ಹತ್ತಿ ಪೂರ್ತಿ ಇಳಿಯೋದಕ್ಕೆ ನಮಗೆ ಮಿನಿಮಮ್ 6ರಿಂದ 7 ಅವರ್ ಟೈಮ್ ತಗೊಳುತ್ತೆ. ಹಂಗಾಗಿ ತುಂಬ ಜನ ಇಲ್ಲಿಗೆ ಬಂದು ವಾಪಸ್ ಹೊರಟು ಬಿಡ್ತಾರೆ. ನೀವು ಆ ರೀತಿ ಮಾಡಬೇಡಿ. ಏಕೆಂದರೆ ಲೈಫಲ್ಲಿ ಒಂದು ಸಾರಿ ಆದರೂ ಟ್ರೈ ಮಾಡಿ. ಇಲ್ಲಿಂದ ಮುಂದಕ್ಕೆ ಟ್ರೆಕ್ಕಿಂಗ್ ಅನುಭವ ತುಂಬ ಸೂಪರ್ ಆಗಿರುತ್ತೆ. ಮತ್ತು ಮೇಲೆ ನೋಡೋ ಅಂಥ ಜಾಗಗಳು ಅತಿ ರಮ್ಯವಾಗಿ ಸುಂದರವಾಗಿರುತ್ತೆ ಸ್ನೇಹಿತರೆ. ಈ ಒಳಕಲ್ ತೀರ್ಥ ಆದ ಮೇಲೆ ಒಂದು 5 ಮಿನಿಟ್ಸ್ ವಾಕ್ ಮಾಡಿದ್ರೆ ನಮಗೆ ಇಲ್ಲಿ ಗಂಗಾ ಪರಮೇಶ್ವರಿ ಅಥವಾ ಕುಂಭಾವತಿ ತೀರ್ಥ ಅಂತ ಒಂದು ಪ್ಲೇಸ್ ಇದೆ. ಇಲ್ಲಿ ನಾವು ದರ್ಶನ ಮಾಡಿಕೊಂಡು ತೀರ್ಥ ಸೇವಿಸಿ ಇಲ್ಲಿಂದ ಮುಂದೆ ನಡೆಯೋಣ. ಫ್ರೆಂಡ್ಸ್, ನಿಮಗೊಂದು ವಿಚಾರ ಹೇಳ್ತೀನಿ ಕೇಳಿ. ಇಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದ ಅಜ್ಜಿ ತಾತಂದರು ಕೂಡ ಈ ಟ್ರೆಕ್ಕಿಂಗ್ ಬರ್ತಾರೆ. ಕೊನೆಯವರೆಗೂ ಹೋಗಿ ಮೇಲೆ ಗಿರಿ ಗಂಗಾಧರೇಶ್ವರನ್ನ ದರ್ಶನ ಮಾಡಿಕೊಂಡು ವಾಪಸ್ ಹೋಗ್ತಾರೆ. ನಾನೊಂದು ಅಜ್ಜಿನ ವಿಚಾರಿಸಿದ್ದಕ್ಕೆ ಅವರು ಇದು 5ನೇ ಬಾರಿ ಬಂದಿದ್ದೀನಿ ಅಂತ ಹೇಳಿದ್ರು. ನನಗೆ ಇಷ್ಟು ವರ್ಷಕ್ಕೆ ನಾನೇ ಇದು ಮೊದಲನೇ ಸಾರಿ ಬರ್ತಾ ಇರೋದು. ನನಗಂತೂ ತುಂಬ ಆಶ್ಚರ್ಯನೂ ಆಯಿತು, ಆನಂದನೂ ಆಗ್ತಾಯಿದೆ. ಏಕೆಂದರೆ ನಾನು ವರ್ಷಕ್ಕೆ ಒಮ್ಮೆ ಆದರೂ ಇಲ್ಲಿಗೆ ಬರಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾವು ಇಲ್ಲಿಂದ ಒಂದು 15-20 ನಿಮಿಷ ಟ್ರಕ್ ಮಾಡಿಕೊಂಡು ಮುಂದೆ ಬಂದಿದ್ವಿ. ಇಲ್ಲಿ ನಮಗೆ ಪಾರ್ವತಿ ಪರಮೇಶ್ವರನ ಸನ್ನಿಧಿ ಸಿಕ್ಕಿದೆ. ಇಲ್ಲಿ ನಾವು ಅವರಿಗೆ ನಮನವನ್ನು ತಿಳಿಸಿ ಇಲ್ಲಿಂದ ಮುಂದೆ ಸಾಗೋಣ ಬನ್ನಿ. ಇಲ್ಲಿಂದ ಬೆಟ್ಟ ತುಂಬ ಕಡಿದಾಗಿರುತ್ತೆ. ನೋಡೋದಕ್ಕೆ ತುಂಬ ಆಶ್ಚರ್ಯಕರವಾಗಿ ಆನಂದಕರವಾಗಿರುತ್ತೆ. ಹತ್ತೋದು ಸ್ವಲ್ಪ ರಿಸ್ಕಿ ಅನ್ನಿಸ್ಬೋದು, ಆದರೂ ಟ್ರೈ ಮಾಡಿ. ತುಂಬ ಮಜವಾಗಿರುತ್ತೆ, ತುಂಬ ಸೊಗಸಾಗಿದೆ. ಫ್ರೆಂಡ್ಸ್, ನೀವು ಏನಾನ ಈ ಶಿವಗಂಗೆ ಬೆಟ್ಟನ ಪೂರ್ತಿ ಟ್ರೆಕ್ಕಿಂಗ್ ಮಾಡ್ತೀನಿ ಅಂತ ಆಸಕ್ತಿ ಹೊಂದಿದರೆ ಖಂಡಿತ ನನ್ನದೊಂದು ಮಾತನ್ನು ಕೇಳ್ಕೊಳ್ಳಿ. ಅದೇನಂತಂದರೆ, ಈ ಒಳಕಲ್ ತೀರ್ಥದವರೆಗೂ ನಿಮಗೆ ಅಂಗಡಿಗಳ ವ್ಯವಸ್ಥೆ ಇರುತ್ತೆ. ಅಲ್ಲೇ ನೀವು ವಾಟರ್ ಬಾಟಲನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಅಲ್ಲಿಂದ ಮುಂದಕ್ಕೆ ನೀರಿನ ವ್ಯವಸ್ಥೆ ನಿಮಗಿರೋದಿಲ್ಲ. ನೀವು ಈ ಪಾರ್ವತಿ ಪರಮೇಶ್ವರನ ಸನ್ನಿಧಿವರೆಗೂ ಬರೋಷ್ಟೊತ್ತಿಗೆ 70% ಬೆಟ್ಟ ಹತ್ತಿರ್ತೀರ. ಇಲ್ಲಿಂದ ಬೆಟ್ಟ ತುಂಬ ಕಡಿದಾಗಿರುತ್ತೆ, ಬಟ್ ತುಂಬ ರೋಮಾಂಚಕಾರಿಯಾಗಿ ಅದ್ಭುತವಾಗಿರುತ್ತೆ. ಟ್ರೆಕ್ಕಿಂಗ್ನ ಮುಂದುವರಿಸಿ ಮೇಲೆ ಇನ್ನೂ ಆನಂದಕರವಾದ ವ್ಯೂ ಎಲ್ಲ ನೀವು ನೋಡ್ಬೋದು. ಫ್ರೆಂಡ್ಸ್, ಈ ಶಿವಗಂಗೆ ಬೆಟ್ಟಕ್ಕೆ ನೀವು ಬರೋದಾದರೆ ಮರೀದೀರ ವೀಕೆಂಡ್ಸಲ್ಲಿ ಅಥವಾ ಗೌರ್ಮೆಂಟ್ ಹಾಲಿಡೇಸ್ ಇದ್ದಾಗ ಬನ್ನಿ. ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಫ್ಯಾಮ್ಲಿ, ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬನ್ನಿ. ಏಕೆಂದರೆ ನಿಮ್ಮ ಫ್ಯಾಮ್ಲಿ ಅಥವಾ ನಿಮ್ಮ ಫ್ರೆಂಡ್ಸು ಈ ಶಿವಗಂಗೆ ಬೆಟ್ಟ ಟ್ರೆಕ್ ಮಾಡುವಾಗ ಅವ್ರಿಗಾಗ ಅನುಭವ, ಆನಂದ ಅದು ನಿಮ್ಮ ಮನದೊಳಗೆ ಸೇರಿ ನಿಮಗೆ ತುಂಬ ಖುಷಿ ಕೊಡುತ್ತೆ. ನಿಮಗೆ ಮರೆಯಲಾಗದ ದಿನವಾಗಿ ನಿಮ್ಮ ಹೃದಯದ ಪುಟದಲ್ಲಿ ಇದು ಹಾಗೇ ಸದಾ ಇದ್ದೋಗುತ್ತೆ. ಖಂಡಿತ ಮಿಸ್ ಮಾಡಿದಿರ ಅವನ್ನ ಕರ್ಕೊಂಬನ್ನಿ ಸ್ನೇಹಿತರೆ. ಫ್ರೆಂಡ್ಸ್, ಇನ್ನೊಂದು ಸ್ವಲ್ಪ ಮೆಟ್ಲುಗಳು ಹತ್ಕೊಂಡು ನಾವು ಮೇಲಕ್ಕೆ ಬಂದರೆ ನಮಗೆ ರಮಣೀಯವಾದ ಪ್ರಕೃತಿ ಸೌಂದರ್ಯವನ್ನು ನೋಡುವ ಭಾಗ್ಯ ಸಿಗುತ್ತೆ. ಅಲ್ಲಿ ಒಂದು ಒಳ್ಳೆಯ ವ್ಯೂ ಪಾಯಿಂಟ್ ಇದೆ. ಇಲ್ಲಿ ಬಂದು ನೋಡಿಕೊಂಡು ಇಲ್ಲಿಂದ ಒಂದು ಸ್ವಲ್ಪ ಮುಂದಕ್ಕೆ ಒಂದು 50 ಸ್ಟೆಪ್ಸ್ ಮುಂದಕ್ಕೆ ಹೋದರೆ ನಮ್ಮ ಎಡಗಡೆ ಒಂದು ದೊಡ್ಡದಾದ ಬಂಡೆಯ ಮೇಲೆ ಒಂದು ನಂದಿಯ ವಿಗ್ರಹ ಇದೆ. ಅಲ್ಲಿಗೆ ಹೋಗಿ ನೋಡಬೇಕು. ಈ ದೊಡ್ಡದಾದ ಬಂಡೆಯ ಮೇಲೆ ನಿಂತ್ಕೊಳ್ಳೋಕೆ ಕೂಡ ಜಾಗ ಇಲ್ದಿರೋ ಕಡಿದಾದ ಜಾಗದಲ್ಲಿ ಇಷ್ಟು ದೊಡ್ಡ ಏಕಶಿಲಾ ನಂದಿಯ ವಿಗ್ರಹವನ್ನು ಕೆತ್ತಿರೋ ಆ ಶಿಲ್ಪಿಗೆ ನಾವೆಲ್ಲರೂ ಅಭಿನಂದನೆ ತಿಳಿಸಲೇಬೇಕು. ಫ್ರೆಂಡ್ಸ್, ಈ ನಂದಿನ ಪ್ರದಕ್ಷಿಣೆ ಆಗಿ ಬರೋದಕ್ಕೆ ಒಂದು ಥ್ರಿಲ್ಲಿಂಗ್ ಆಗಿರುತ್ತೆ, ಅಂದರೆ ಅಷ್ಟು ಥ್ರಿಲ್ಲಿಂಗ್ ಆಗಿರುತ್ತೆ ಫ್ರೆಂಡ್ಸ್. ಅಷ್ಟು ಚೆಂದಾಗಿದೆ, ಅಷ್ಟು ಸುಂದರವಾಗಿದೆ. ಈ ಬೆಟ್ಟಕ್ಕೆಲ್ಲ ಇದೊಂದು ದೊಡ್ಡ ಹೈಲೈಟ್ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ಫ್ರೆಂಡ್ಸ್. ಶಿವಗಂಗೆ ಬೆಟ್ಟ ಅಂದರೆ ಶಿವಗಂಗೆ ಬೆಟ್ಟನೇ ಫ್ರೆಂಡ್ಸ್. ಈ ನಂದಿಯ ಪ್ರದಕ್ಷಿಣೆ ಆದಮೇಲೆ ನಾವು ಈ ಬಂಡೆ ಇಳ್ಕೊಂಡು ಕೆಳಗೆ ಬಂದರೆ ನಮ್ಮ ಎದುರುಗಡೆ ಒಂದು ಸ್ಟೆಪ್ಸ್ ಕಾಣಿಸುತ್ತೆ. ಈ ಸ್ಟೆಪ್ಸ್ ಹತ್ಕೊಂಡು ನಾವು ಈಗ ಮೇಲಕ್ಕೆ ಹೋಗಬೇಕು. ಮೇಲಕ್ಕೆ ಹೋದರೆ ನಮಗೆ ಅಲ್ಲಿ ಶಾಂತಲಾ ಸೂಸೈಡ್ ಪಾಯಿಂಟ್ ಇದೆ, ಮತ್ತು ಗಿರಿ ಗಂಗಾಧರೇಶ್ವರ ದೇವಾಲಯ ಇದೆ, ಮತ್ತು ಪ್ರಕೃತಿ ಸೌಂದರ್ಯ ನೋಡೋ ಒಂದು ಬ್ಯೂಟಿಫುಲ್ ಆದ ವ್ಯೂ ಪಾಯಿಂಟ್ ಇದೆ. ಈ ಮೂರನ್ನು ನೋಡ್ಕೊಂಬರೋಣ ಬನ್ನಿ.
ಈ ನಂದಿ ನೋಡಿದ ಮೇಲೆ ನಾವು ನಿಧಾನವಾಗಿ ಮೆಟ್ಲಿಳ್ಕೊಂಡು ಸುಮಾರು ಒಂದು 20 ನಿಮಿಷ ನಾವು ವಾಕ್ ಮಾಡಿಕೊಂಡು ಈ ನಂದಿಗೆ ಎದುರುಗಡೆ ಇರೋ ಆ ಮೆಟ್ಲುಗಳೆಲ್ಲ ಹತ್ಕೊಂಡು ನಾವು ಮೇಲೆ ಬಂದರೆ ನಮಗಿಲ್ಲಿ ವಿಶಾಲವಾದ ಮೈದಾನ ಥರ ಕಾಣಿಸೋ ಒಂದು ಜಾಗದಲ್ಲಿ ಗಿರಿ ಗಂಗಾಧರೇಶ್ವರ ಸ್ವಾಮಿ ದೇವಾಲಯ ಐತೆ. ಬನ್ನಿ ಈಗ ನಾವು ಗಿರಿ ಗಂಗಾಧರೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಂಡು ಬರೋಣ. ಶ್ರೀ ಗಿರಿ ಗಂಗಾಧರೇಶ್ವರ ಸ್ವಾಮಿಯ ಗುಡಿ ಬಂದು ಚಿಕ್ಕದಾಗಿದ್ದರೂ ತುಂಬ ಮಹಿಮೆಯುಳ್ಳದ್ದು ಅಂತ ಇಲ್ಲಿನ ಸ್ಥಳೀಯರು ನನಗೆ ತಿಳಿಸಿದ್ದಾರೆ. ಈ ದೇವರ ದರ್ಶನ ಮಾಡಿಕೊಂಡು ನಾವು ಆಚೆ ಬಂದರೆ ಈ ದೇವಸ್ಥಾನದ ಬಲಭಾಗದಲ್ಲಿ ಇನ್ನೊಂದು ಸಣ್ಣ ಗುಡಿ ಥರ ಕಾಣಿಸುತ್ತೆ. ಈ ಗುಡಿಯ ಒಂದು ಮೂಲೆಯಲ್ಲಿ ನಮಗೆ ನವಗ್ರಹಗಳ ವಿಗ್ರಹ ಇರೋದನ್ನು ನಾವು ನೋಡ್ಬೋದು. ಈ ನವಗ್ರಹಗಳಿಗೆ ನಮಿಸಿ ಈ ದೇವಸ್ಥಾನದ ಹಿಂಭಾಗಕ್ಕೆ ಬಂದರೆ ಈ ಜಾಗಕ್ಕೆ ಒಂದು ವಿಶೇಷ ಇದೆ ಫ್ರೆಂಡ್ಸ್. ಅದೇನಂತಂದರೆ ನಾಟ್ಯರಾಣಿ ಶಾಂತಲೆ ಅಂದರೆ ವಿಷ್ಣುವರ್ಧನನ ಮಡದಿ ಇಲ್ಲಿಂದ ಕಾಲು ಜಾರಿ ಕೆಳಗೆ ಬಿದ್ದು ಸಾವನ್ನಪ್ಪಿದ್ದರು ಅಂತ ಇತಿಹಾಸಗಳು ತಿಳಿಸುತ್ತೆ ಫ್ರೆಂಡ್ಸ್. ರಾಜ ವಿಷ್ಣುವರ್ಧನನ ಮಡದಿ ತುಂಬ ರೂಪವಂತಿಯಾಗಿದ್ದಳು ಅಂತ ತಿಳಿಸ್ತಾರೆ. ಬಟ್ ಅವರು ಏನೋ ಮನೋವ್ಯತೆಗೆ ಒಳಗಾಗಿ ಇಲ್ಲಿಂದ ಅವರು ಕಾಲು ಜಾರಿ ಬಿದ್ದರು ಅಂತ ಸ್ವಲ್ಪ ಜನ ಹೇಳ್ತಾರೆ, ಸ್ವಲ್ಪ ಜನ ಸೂಸೈಡ್ ಮಾಡಿಕೊಂಡ್ರು ಅಂತಲೂ ಹೇಳ್ತಾರೆ. ಆದ್ದರಿಂದ ಈ ಜಾಗಕ್ಕೆ ಶಾಂತಲಾ ಡ್ರಾಪ್ ಅಂತಾನೆ ಹೆಸರು ಬಂದಿದೆ ಫ್ರೆಂಡ್ಸ್. ಈಗ ನಾವು ಇಲ್ಲಿಂದ ಹಿಂದಕ್ಕೆ ಬಂದು ಬ್ಯೂಟಿಫುಲ್ ಲೊಕೇಶನ್ ಇರುವ ಒಂದು ಜಾಗಕ್ಕೆ ಹೋಗೋಣ. ಈ ಜಾಗದಲ್ಲಿ ನಿಂತ್ಕೊಂಡ್ರೆ ನಮಗೆ ಇಡೀ ಈ ದಾಬಾಸ್ಪೇಟೆ ಸುತ್ತಮುತ್ತಲಿನ ಪರಿಸರ ಎಲ್ಲ ತುಂಬ ಸುಂದರವಾಗಿ ಪ್ರಕೃತಿಯ ಸೌಂದರ್ಯವನ್ನು ಕಣ್ತುಂಬ್ಕೊಬೋದು ಫ್ರೆಂಡ್ಸ್. ಅಷ್ಟು ಅದ್ಭುತವಾದ ಅಷ್ಟು ಸುಂದರವಾದ ಒಂದು ಪ್ಲೇಸು ಇವಾಗ ನಾವು ನೋಡ್ತೀವಿ. ಈ ಬೆಟ್ಟದ ಟಾಪ್ ಮೇಲೆ ನಿಂತ್ಕೊಂಡ್ರೆ ಅಂತೂ ನಮಗೆ ಆನಂದವೂ ಆನಂದವಾಗಿರುತ್ತೆ. ತುಂಬ ಜನ ಸ್ನೇಹಿತರು ಇಲ್ಲಿ ಬಂದು ಫೋಟೋ ತೊಗೊತಾರೆ, ವಿಡಿಯೋ ತೊಗೊತಾರೆ. ಇಲ್ಲಿಗೆ ಬಂದಮೇಲೆ ನನಗೆ ಸುಮಾರು ಜನ ಹೊಸ ಫ್ರೆಂಡ್ಸ್ಗಳ ಪರಿಚಯ ಆಯಿತು. ಅವ್ರ ಜೊತೆಗೆಲ್ಲ ನಾನಿಲ್ಲಿ ಟೈಮ್ ಪಾಸ್ ಮಾಡಿ ಒಂದು 1 ಅವರ್ ಮೇಲೆ ಈ ಬೆಟ್ಟದ ಮೇಲೆ ಕಳೆದೆ. ಶಿವಗಂಗೆ ಬೆಟ್ಟದ ಮೇಲೆ ನಾವು ಒಂದು 2 ಅವರ್ಸ್ ಕಳೆದ್ರೆ ಕೂಡ ಅದು ನಮಗೆ ತುಂಬ ಆನಂದವನ್ನು ಕೊಡುತ್ತೆ. ಅಷ್ಟು ಸುಂದರವಾಗಿದೆ, ಅಷ್ಟು ಅದ್ಭುತವಾಗಿದೆ, ರಮಣೀಯವಾಗಿದೆ. ದಯವಿಟ್ಟು ಒಮ್ಮೆಯಾದರೂ ಈ ಬೆಟ್ಟದ ಮೇಲೆ ಬಂದು ನೀವು ಕೊನೆಯವರೆಗೂ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದು ಇಲ್ಲಿ ಒಂದು ಸ್ವಲ್ಪ ಹೊತ್ತಿದ್ದು ನೋಡಿ. ಆ ಆನಂದ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂದ್ಬಿಟ್ಟು. ಬಾಯ್ ಫ್ರೆಂಡ್ಸ್, ಇನ್ನು ಇಲ್ಲಿಂದ ನಾವು ಕೆಳಗೋಗೋಣ. ಏಕೆಂದರೆ ಸಂಜೆ 5:15 ನಮಗೆ ಲಾಸ್ಟ್ ಬಸ್ ಇರುತ್ತೆ. ನಮಗೆ ಆಟೋ ಫೆಸಿಲಿಟಿ ಇರುತ್ತೆ, ಬಟ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗ್ಬೋದು. ಬಟ್ ಆಟೋ ಅಲ್ಲಿ ನಾವು ಹೋಗಿ ದಾಬಾಸ್ಪೇಟೆ ಸೇರಿಕೊಂಡ್ರೆ ಅಲ್ಲಿಂದ ಬೆಂಗಳೂರಿಗೆ ಹೋಗ್ಬೋದು ಫ್ರೆಂಡ್ಸ್. ಬನ್ನಿ ನಾವು ಇಲ್ಲಿನ ಸೌಂದರ್ಯ ನೋಡ್ತಾ ಹಂಗೆ ಮೆತ್ತಗೆ ಕೆಳಗಿಳ್ಕೊಂಡು ನಿಧಾನವಾಗಿ ಹೊರಡೋಣ ಫ್ರೆಂಡ್ಸ್.